ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಚೀಸ್ ಬಾಲ್ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಭಾಳ ಕಡಿಮೆ ಪದಾರ್ಥಗಳನ್ನ ಬಳಸಿ ಈ ಒಂದು ರೆಸಿಪಿನ ಮಾಡ್ಕೋಬೋದ್ರಿ. ನಾವೀಗ ಇಲ್ಲೇ ಮೊದಲಿಗೆ ಒಂದು ಬೌಲಿಗೆ 1 ಕಪ್ನಷ್ಟು ಆಲೂಗಡ್ಡೆ ಹಾಕ್ಕೊಂಡಿವ್ರಿ. ಇದಾದ ನಂತರ ಹಸಿರು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿವ್ರಿ. ಇದಾದ ನಂತರ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿವ್ರಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿವ್ರಿ. ಈಗ ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಸೇರಿಸ್ಕೊಂಡಿವ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ. ಇದಾದ ನಂತರ 1 ಕಪ್ನಷ್ಟು ಬ್ರೆಡ್ ಕ್ರಮ್ಸ್ ಸೇರಿಸ್ಕೊಂಡಿವ್ರಿ. ಈಗ ಹಾಕೊಂಡಿರೋ ಪದಾರ್ಥಗಳೆಲ್ಲ ಸೇರ್ಕೊಳ್ಳೋ ಹಂಗೆ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಷ್ಟಾದ್ರೆ ನೀವು ಚೀಸ್ ಬಾಲ್ನ ಭಾಳ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಚೀಸ್ ಯೂಸ್ ಮಾಡ್ಕೊಳಕತ್ತೀವ್ರಿ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟಿನಿಂದ ಹಿಂಗೆ ಟಿಕ್ಕಿ ಆಕಾರಕ್ಕೆ ತಟ್ಕೋಬೇಕು ನೋಡ್ರಿ. ಹಿಂಗೆ ಈ ಹಿಟ್ಟನ್ನು ಟಿಕ್ಕಿ ಆಕಾರಕ್ಕೆ ತಟ್ಕೊಳ್ಳುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಚೀಸ್ ಸೇರ್ಸಾಕತ್ತೀವ್ರಿ. ಈಗ ಚೀಸ್ನ ಒಳಗಿಟ್ಟು ಹಿಂಗೆ ಬಾಲ್ ಆಕಾರಕ್ಕೆ ಮಾಡ್ಕೋಬೇಕು ನೋಡ್ರಿ. ಜಾಮೂನ್ ಎಲ್ಲ ಮಾಡ್ತೀವಲ್ರಿ, ಹಂಗೆ ಇದನ್ನು ಕೈಯಿಂದ ಹಿಂಗೆ ರೌಂಡಾಗಿ ಮಾಡ್ಕೋಬೇಕು ನೋಡ್ರಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚೀಸ್ ಬಾಲ್ನ ಕಾರ್ನ್ಫ್ಲೋರ್ ಮಿಶ್ರಣದಾಗ ಡಿಪ್ ಮಾಡಿ ಹಿಂಗೆ ಬ್ರೆಡ್ ಕ್ರಮ್ಸ್ನ ಒಂದ್ಸಲ ಹಿಂಗೆ ಹಚ್ಕೋಬೇಕು ನೋಡ್ರಿ. ಹಿಂಗೆ ಎಲ್ಲ ಚೀಸ್ ಬಾಲ್ನು ಒಂದ್ಸರಿ ರೆಡಿ ಮಾಡಿ ಇಟ್ಕೊಳ್ರಿ. ನಿಮಗೆ ನಾವು ತೋರ್ಸತ್ತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಚೀಸ್ ಬಾಲ್ನ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಚೀಸ್ ಬಾಲ್ನ ನೀವು ಭಾಳ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬಾರ್ದ್ರಿ. ಭಾಳ ಹೊತ್ತು ನೀವು ಚೀಸ್ ಬಾಲ್ನ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡೋದ್ರಿಂದ ಚೀಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಈ ಒಂದು ರೆಸಿಪಿನ ಮಾಡುವಾಗ ನೀವು ಹೈ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನ ಫ್ರೈ ಮಾಡ್ಕೊಳ್ರಿ. ನಿಮಗೆ ನಾವು ಯಾವ ತರಹದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನಮಗೂ ನಾವು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದು ಗೊತ್ತಾಗತ್ತೆ ರೀ. ಈಗ ಈ ಚೀಸ್ ಬಾಲ್ಸ್ನ ಹಿಂಗೆ ಹೊಳ್ಳಿಸಿ ಬೇಯಿಸ್ಕೋಬೇಕು ನೋಡ್ರಿ. ಆಗ ಎಲ್ಲ ಕಡೆನೂ ಕರೆಕ್ಟಾಗಿ ಫ್ರೈ ಆಗುತ್ತೆ. ಈ ಒಂದು ರೆಸಿಪಿನ ನೀವು ಸಾಯಂಕಾಲದ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಳಸ್ಬೋದ್ರಿ. ಈಗಂತೂ ಚೀಸ್ನ ಇಷ್ಟಪಡಲಾರ್ದವರು ಯಾರು ಇರಂಗಿಲ್ರಿ. ನಿಮ್ಮ ಮನೆಯೊಳಗೆ ಏನಾದರೂ ಸ್ಕೂಲಿಗೆ ಹೋಗುವಂತಹ ಮಕ್ಕಳಿದ್ರೆ ಈ ಒಂದು ರೆಸಿಪಿನ ಅವರಿಗೆ ಮಾಡಿಕೊಡ್ರಿ. ಈ ಒಂದು ರೆಸಿಪಿಗೆ ನಾವು ಜಾಸ್ತಿ ಖಾರ ಬಳಸ್ತಾ ಇರೋದ್ರಿಂದ ಇದನ್ನು ಮಕ್ಕಳು ತಿನ್ಬೋದ್ರಿ. ಅಷ್ಟೇ ಅಲ್ರಿ, ದೊಡ್ಡವ್ರಿಗೂ ಅಷ್ಟೇ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನೋಡ್ರಿ. ಈ ಒಂದು ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಡೋದಾದ್ರೆ ಅವ್ರಿಗೆ ಇಷ್ಟ ಆಗುವಂತಹ ತರಕಾರಿಗಳನ್ನ ಇದರೊಳಗೆ ಸೇರಿಸ್ಬೋದು ನೋಡ್ರಿ. ಕ್ಯಾರೆಟು, ಕ್ಯಾಬೇಜು ಇದನ್ನೆಲ್ಲ ನೀವು ಹಾಕ್ಕೋಬೋದ್ರಿ. ಇಂಥ ಪದಾರ್ಥಗಳನ್ನ ನಾವು ಮನೆಯೊಳಗೆ ರೆಡಿ ಮಾಡೋದ್ರಿಂದ ಹೊರಗಡೆಯಿಂದ ತೊಗೊಂಡು ಬರುವಂಥ ಸಮಸ್ಯೆನೇ ಇರೋದಿಲ್ಲ ನೋಡ್ರಿ. ಇಲ್ಲಿ ನೋಡತ್ತಿರಲ್ರಿ ಚೀಸ್ ಬಾಲ್ ಎಷ್ಟು ಕರೆಕ್ಟಾಗಿ ಬಂದಾವು ಅಂತಂದು. ಇಷ್ಟು ಫ್ರೈ ಆದ್ರೆ ಸಾಕ್ರಿ, ಪರ್ಫೆಕ್ಟ್ ಚೀಸ್ ಬಾಲ್ ರೆಡಿ ನೋಡ್ರಿ. ಈ ಚೀಸ್ ಬಾಲ್ ಕ್ರಿಸ್ಪಿಯಾಗಿರೋದ್ರಿಂದ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗತ್ತೆ ರೀ. ಈಗ ನೋಡ್ರಿ ಈ ಚೀಸ್ ಬಾಲ್ ಎಷ್ಟು ಕರೆಕ್ಟಾಗಿ ಬಂದೈತಿ ಅಂತ ನೋಡ್ರಿ. ಎಷ್ಟು ಕರೆಕ್ಟಾಗಿ ಈ ಚೀಸ್ ಮೆಲ್ಟ್ ಆಗೈತಿ ಅಂತ. ಈ ಕ್ರಿಸ್ಪಿ ಚೀಸ್ ಬಾಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ.